ನಮಸ್ಕಾರ ಕರ್ನಾಟಕ. ಇವತ್ತು ಒಂದು ಕಾದಂಬರಿ ಕುರಿತು ಮಾತಾಡೋಣ. ಹಲವು ದಿನಗಳ ಹಿಂದೆ ಅಕ್ಕನ ವಾಟ್ಸಪ್ ಸ್ಟೇಟಸ್ನಲ್ಲಿ ಈ ಪುಸ್ತಕವನ್ನು ಕಂಡಿದ್ದೆ. ಆದರೆ ಗಂಭೀರವಾಗೇನೂ ತಗೊಂಡಿರಲಿಲ್ಲ. ಮೊನ್ನೆ ಇತಿಹಾಸದ ಪುಸ್ತಕಗಳನ್ನು ಖರೀದಿಸಲು ಸಪ್ನಾ ಬುಕ್ ಹೌಸ್ಗೆ ಹೋದಾಗ ಕಣ್ಣಿಗೆ ಬಿದ್ದುದು ಅವಳು ಕಾದಂಬರಿ. ಅದರಿಂದ 10 ಅಡಿ ದೂರ ನಿಂತಾಗಲೇ ಆಕರ್ಷಿಸಿ ಬರಸೆಳೆದು ನನ್ನ ಓದಿಕೋ ಎಂದು ಹೇಳುವ ವಿಶಿಷ್ಟ ಸೆಳೆತ ಈ ಪುಸ್ತಕಕ್ಕಿದೆ. ಇದರೊಂದಿಗೆ ಇನ್ನೂ 4-6 ಪುಸ್ತಕಗಳಿದ್ದರೂ ಏಕೋ ಅವಳು ಕಾದಂಬರಿ ಮೇಲೆ ನನ್ನ ದೃಷ್ಟಿ ಹಾಗೂ ಮನಸ್ಸು ಕೇಂದ್ರೀಕೃತಗೊಂಡಿದ್ದವು. ರಾಜೇಶ್ವರಿ ತೇಜಸ್ವಿ ಅವರು ಬರೆದ ಹಿನ್ನುಡಿಯೂ ಇದರ ಆಕರ್ಷಣೆಗೆ ಕಾರಣವಾಗಿದೆ ಅನಿಸುತ್ತೆ. ಪುಸ್ತಕದ ಹೆಸರು ಅವಳು ಆಗಿದ್ದರೂ ಪುಸ್ತಕದ ತುಂಬೆಲ್ಲ ಕಾಡಿದ್ದು ಅವನು, ಅಂದರೆ ಕಥೆಯ ನಾಯಕ. ಪುಸ್ತಕವನ್ನು ಓದುವ ಓದುಗರು ಪುಸ್ತಕದಲ್ಲಿನ ಪಾತ್ರಗಳನ್ನು ಜೀವಿಸುತ್ತಾರೆಂಬ ಮಾತು ಕೇಳಿದ್ದೆ, ಆದರೆ ಅದು ಗಾಢ ಸತ್ಯ ಎಂದು ಅರ್ಥವಾಗುವುದು ಇವತ್ತೇ. ಅವಳು ಕಾದಂಬರಿಯನ್ನೋದಿದ ನಂತರವೇ ಅವನು ಮತ್ತು ಅವಳೊಂದಿಗೆ ಓದುಗರಾದ ನಾವು ಮೊದಲ ಪ್ರೇಮದ ಕಚ್ಚಗುಳಿ, ಆಕರ್ಷಣೆ ಪ್ರೀತಿಯಾಗಿ ಬದಲಾಗದಿದ್ದರೆ ಆಕರ್ಷಣೆಯಾಗಿಯೇ ಉಳಿಯುವಿಕೆ, ಹಣದ ಮಹತ್ವ, ಸಾಧನೆಗೆ ಅವಶ್ಯವಿರುವ ಕಠಿಣ ಪರಿಶ್ರಮ, ಮನಸ್ಸಿನ ನಿಯಂತ್ರಣ, ನಾನು ಎಂಬುದ ತೊರೆದು ನಾವು ಆಗುವಿಕೆ, ಜೀವನ ನಿರಂತರ ಸೋಲುಗಳನ್ನು ನೀಡಿದಾಗ ನನ್ನವನೋ ಬೆಂಬಲವಾಗಿರುತ್ತಾರೆಂಬ ಹಂಬಲ, ಅದೇ ಹಂಬಲ ಸುಳ್ಳಾದಾಗ ಕಾಡುವ ಬದುಕಿನ ಅರ್ಥಹೀನ ಪ್ರಶ್ನೆಗಳು, ಒಂದಾಗುವಿಕೆಯ ಸುಖ, ಬೇರಾಗುವಿಕೆಯ ದುಃಖ, ಇವೆಲ್ಲವುಗಳಿಗಿಂತ ಬದುಕು ನಿರಂತರವಾಗಿ ಕಷ್ಟ, ಸೋಲು, ನೋವು, ದುಃಖ, ಮೋಸಗಳನ್ನು ನೀಡಿದ್ದರೂ ಒಂದೇ ಒಂದು ಕ್ಷಣ ವಿಚಲಿತನಾಗದೆ ತಪ್ಪು ನಿರ್ಧಾರ ತೆಗೆದುಕೊಳ್ಳದೇನೆ ತಾಳ್ಮೆ, ಸಹನೆ, ಸಂಯಮ, ವಿವೇಕಗಳನ್ನು ತಂದುಕೊಳ್ಳುತ್ತಿದ್ದ ಅವನ ವ್ಯಕ್ತಿತ್ವ. ಈ ಪುಸ್ತಕದಲ್ಲಿ ಒಲ್ಲದ ಮನಸ್ಸಿನ ನಿಲ್ಲದ ಭಾವಗಳು, ಹೇಳಲೋ ಬಿಡಲೋ ಎಂಬ ಆಕೆಯ ತವಕ, ಗಾಂಧಾರಿ ಕಿನ್ನರಿ ಮಲೆನಾಡವಳು ಎಂದು ತನ್ನ ಪ್ರೇಮ ದೇವತೆಯನ್ನು ಆರಾಧಿಸುವ ಆತನ ಶುಭ್ರ ಆತ್ಮ, ನೋಟದ ಕಾಟವ ಮರೆಯಲಾಗದೆ ನಾಟಕವಾಡುತ್ತ ದೂರ ಆದೆವು ಎಂಬ ವಿರಹದ ಬೇಗೆ, ತಡಿ ಎನ್ನುವ ಭಾವ ಬಿಡಲೋ, ನಡಿ ಎಂದು ಕೈಯ ಹಿಡಿಲೋ ಎನ್ನುವ ಅವನ ದ್ವಂದ್ವ, ಜೀವದ ನಾಯಕಿ, ಬದುಕಿನ ಗಾಯಕಿ, 100 ಅಡಿ ಬೆಳೆದರೂ ನಿಲ್ಲದ ಸಾಧಕಿ ಎನ್ನುವ ಪುನಃ ಆಕೆಯನ್ನು ಆರಾಧಿಸುವ ಅವನ ಭಾವ, ಇದೆಲ್ಲವುಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಈ ಪುಸ್ತಕವನ್ನು ಓದುವಾಗ ಜೋರಾಗಿ ನಕ್ಕಿದ್ದೀನಿ, ಸಂಕೋಚ ಪಟ್ಕೊಂಡಿದ್ದೀನಿ, ಹೀಗೂ ಉಂಟೆ ಎಂದು ಆಶ್ಚರ್ಯಪಟ್ಟಿದ್ದೀನಿ, ಹೀಗಾಗದಿರಲಪ್ಪ ಎಂದು ಈಗಾಗಲೇ ಘಟಿಸಿದ ಘಟನೆ ಕುರಿತು ದೇವರಲ್ಲಿ ಪ್ರಾರ್ಥಿಸಿದ್ದೀನಿ, ಯಾರಿಗೂ ಕೇಳಿಸದಂತೆ ಬಿಕ್ಕಳಿಸಿದ್ದೀನಿ, ಯಾರಿಗೂ ಕಾಣದಂತೆ ಜಿನುಗುವ ಕಣ್ಣಾಲಿಗಳನ್ನು ಕಸವೆಂಬಂತೆ ಬಿಂಬಿಸುತ್ತಾ ಪಕ್ಕ ಸರಿಸಿದ್ದೀನಿ. ಅಷ್ಟಲ್ಲದೆ ಲೇಖಕರು ಅಭಿಪ್ರಾಯಪಟ್ಟಿರುವಂತೆ ಅವನ ಅಸ್ತಿತ್ವದ ಬಗ್ಗೆ ಶಂಕಿಸುವ ಯುವ ಮನಸ್ಸುಗಳಲ್ಲಿ ನಾನು ಒಬ್ಬಳು. ಆದರೆ ಹಾಗೆ ಅವನಂತಹವರು ನೋವುಗಳನ್ನು ನುಂಗಿ ನಗುತ್ತಿರುತ್ತಾರೆ. ಮೋಸಗಳನ್ನೇ ಬಹುಮಾನವಾಗಿ ಪಡೆದರೂ ಆಸೆಗಳನ್ನು ತ್ಯಜಿಸುವುದಿಲ್ಲ. ಅವರು ಪ್ರೀತಿಸಿದವರು ಬದಲಾದರೂ ಅದನ್ನು ಕಳೆದುಕೊಂಡರೂ ಪ್ರೀತಿ ಎಂಬ ಮಹಾನ್ ತತ್ವಕ್ಕೆ ಗೌರವಿಸುತ್ತಾ ಜೀವನ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಬಹುಶಃ ಇಂತಹವರಿಂದಲೇ ಅನಿಸುತ್ತೆ ಜನ ಪ್ರೀತಿಯ ಮೇಲೆ ಇವತ್ತಿಗೂ ಅಷ್ಟಿಷ್ಟು ನಂಬಿಕೆ ಇಟ್ಕೊಂಡಿರೋದು. ಮದುವೆಯಾದವರು, ಮದುವೆಯಾಗಲು ಬಯಸುತ್ತಿರುವವರು, ಪ್ರೀತಿಸುವವರು, ಪ್ರೀತಿಸಬೇಕೆಂದು ಹಂಬಲಿಸುತ್ತಿರುವವರು, ಪ್ರೀತಿಯ ಮೇಲೆ ಜಿಗುಪ್ಸೆ ಇರುವವರು, ಪ್ರೀತಿ ಎಂದರೇನು ಪ್ರಶ್ನಿಸುವವರು, ಅದು ಈ ಬದುಕಿಗೆ ಅನಿವಾರ್ಯವೇ ಎಂದು ಯೋಚಿಸುತ್ತಿರುವ ಎಲ್ಲರೂ ಓದಲೇಬೇಕಾದ ಪುಸ್ತಕ ಅವಳು, ಬದುಕು ಕಲಿಸಿದವಳು. ಈ ಪುಸ್ತಕ ಬರೆದಿದ್ದಕ್ಕಾಗಿ ಹೃದಯ ತುಂಬಿ ಅರ್ಜುನ್ ದೇವಾಲದಕೆರೆ ಅವರಿಗೆ ಧನ್ಯವಾದ ತಿಳಿಸುತ್ತಾ, ಓದಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ, ನಿಮ್ಮ ಆತಂಕಗಳಿಗೆ ಪರಿಹಾರವೋ ಸಮಾಧಾನವೋ ಪಡೆದುಕೊಳ್ಳಿ. ಹ್ಯಾವ್ ಅ ಗುಡ್ ರೀಡ್. ಮತ್ತೆ ಸಿಗೋಣ. ಬಾಯ್. ನಮಸ್ಕಾರ.